ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಒಂದು ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ಕೆಪಿಎಸ್ಸಿ ಹಗರಣ, ಬಸ್ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆ ಆಗಿದೆ. ಜೊತೆಗೆ 9 ವಿವಿಗಳನ್ನು ಮುಚ್ಚೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನುವಂಥ ಪ್ರಮುಖ ಅಸ್ತ್ರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಾರಂತೆ. ಇದಕ್ಕೆ ಅಂತಾನೆ ತ್ರಿಸೂತ್ರ ಸಿದ್ಧವಾಗಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನಿಂದ ಬಜೆಟ್ ಅಧಿವೇಶನ ಸಮರ ತೀವ್ರ. ಸರ್ಕಾರವನ್ನ ಕಟ್ಟಿ ಹಾಕಲು ದೋಸ್ತಿಗಳ ತ್ರಿಸೂತ್ರ ಸಮರ. ಇಂದಿನಿಂದ ಬಜೆಟ್ ಅಧಿವೇಶನದಲ್ಲಿ ಸದನ ಸಮರ ತೀವ್ರವಾಗಲಿದೆ. ಕಳೆದ ವಾರ ಪ್ರಶ್ನೋತ್ತರ ಹಾಗೂ ಬಜೆಟ್ ಮಂಡನೆಯಲ್ಲಿ ಮುಳುಗಿದ್ದ ಸರ್ಕಾರಕ್ಕೆ ಇವತ್ತು ದೋಸ್ತಿ ಪಡೆ ಅಸಲಿ ಚಿತ್ರಣ ತೋರಿಸಲಿವೆ. ಶತಾಯಗತಾಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ರಣತಂತ್ರವನ್ನೇ ರೂಪಿಸಿವೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನೇ ಟಾರ್ಗೆಟ್ ಮಾಡಿವೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಸಿದ್ದರಾಮಯ್ಯ. ಮೋಡಾ ಕೇಸ್ನಲ್ಲಿ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿರೋದನ್ನ ದೋಸ್ತಿಗಳು ಪ್ರಶ್ನೆ ಮಾಡಲಿವೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದ ಬಗ್ಗೆ ಕಿಡಿಕಾರಲಿವೆ. ಗ್ಯಾರಂಟಿಗಳಿಗೆ ದಲಿತರ 25,000 ಕೋಟಿ ಹಣ ಬಳಕೆ ಆರೋಪ ಹಾಗೂ ಬಿಜೆಪಿ ಅವಧಿಯಲ್ಲಿ ಆರಂಭಿಸಿದ 9 ವಿವಿಗಳ ಸ್ಥಗಿತಗೊಳಿಸಿದ್ದನ್ನೇ ಪ್ರಸ್ತಾಪಿಸಲಿವೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡದೆ ತಿರಸ್ಕಾರ. ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಕಡೆಗಣನೆಯನ್ನ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಲು ನಿರ್ಧರಿಸಿದ್ದಾರೆ. ಇದಿಷ್ಟೇ ಅಲ್ಲ, ಡಿಸಿಎಂ ಡಿಕೆಶಿಯನ್ನ ಹಣಿಯೋಕೆ ದೋಸ್ತಿ ಪಡೆ ಮಾಸ್ಟರ್ ಪ್ಲಾನ್ ಮಾಡಿವೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಡಿಸಿಎಂ ಡಿಕೆಶಿ. ಡಿಸಿಎಂ ಡಿಕೆಶಿಯ ಕನಸಿನ ಯೋಜನೆ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಗೆ ದೋಸ್ತಿ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಲಿದ್ದಾರೆ. ಸದ್ಯ ಬೆಂಗಳೂರು ವಾರ್ಡ್ಗಳ ಕ್ಷೇತ್ರ ವಿಂಗಡಣೆ ಕೈಬಿಟ್ಟು ಹಳೆಯ 198 ವಾರ್ಡ್ಗಳಿಗೆ ಬಿಬಿಎಂಪಿ ಚುನಾವಣೆ ನಡೆಸುವುದಕ್ಕೆ ಪಟ್ಟು ಹಿಡಿಯಲಿದ್ದಾರೆ. 40,000 ಕೋಟಿ ಮೊತ್ತದ ಟನಲ್ ಪ್ರಾಜೆಕ್ಟ್ ಅವೈಜ್ಞಾನಿಕ ಎಂದು ವಿರೋಧ. ಮೆಟ್ರೋ ಟಿಕೆಟ್ ದರ ಏರಿಕೆ ವಾಪಸ್ಗೆ ಒತ್ತಾಯ. ಬೆಂಗಳೂರು ಅಭಿವೃದ್ಧಿ ಕಡೆಗಣನೆ. ಮೂಲ ಸೌಕರ್ಯ ಕೊರತೆ. ಜಯನಗರ ಶಾಸಕ ಸೇರಿ ಬೆಂಗಳೂರು ಶಾಸಕರಿಗೆ ಸೂಕ್ತ ಅನುದಾನ ಕೊಡದೆ ತಾರತಮ್ಯ ಮಾಡುತ್ತಿರುವುದಕ್ಕೆ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಪರಮೇಶ್ವರ್. ರಾಜ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ವೈಫಲ್ಯ ಕಂಡಿದ್ದಾರೆ. ಅದರಲ್ಲೂ ಕೊಪ್ಪಳ ಗ್ಯಾಂಗ್ ರೇಪ್ ಪ್ರಕರಣವಂತೂ ಪರಮೇಶ್ವರರನ್ನ ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಲಿದೆ. ಹೀಗಾಗಿ ಪರಮೇಶ್ವರ್ ಸದನದಲ್ಲಿ ಉತ್ತರ ನೀಡಬೇಕಾದ ಅನಿವಾರ್ಯತೆ ಇರಲಿದೆ. ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ನಿಲುವಳಿ ಸೂಚನೆ ಮಂಡಿಸುವುದಕ್ಕೆ ದೋಸ್ತಿಗಳು ತಯಾರಿಯನ್ನ ನಡೆಸಿದ್ದಾರೆ. ಸದನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಗದ್ದಲ ಕೋಲಾಹಲ ನಡೆಯುವುದಂತೂ ಪಕ್ಕಾ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಒಂದು ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ಕೆಪಿಎಸ್ಸಿ ಹಗರಣ, ಬಸ್ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆ ಆಗಿದೆ. ಜೊತೆಗೆ 9 ವಿವಿಗಳನ್ನು ಮುಚ್ಚೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನುವಂಥ ಪ್ರಮುಖ ಅಸ್ತ್ರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಾರಂತೆ. ಇದಕ್ಕೆ ಅಂತಾನೆ ತ್ರಿಸೂತ್ರ ಸಿದ್ಧವಾಗಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನಿಂದ ಬಜೆಟ್ ಅಧಿವೇಶನ ಸಮರ ತೀವ್ರ. ಸರ್ಕಾರವನ್ನ ಕಟ್ಟಿ ಹಾಕಲು ದೋಸ್ತಿಗಳ ತ್ರಿಸೂತ್ರ ಸಮರ. ಇಂದಿನಿಂದ ಬಜೆಟ್ ಅಧಿವೇಶನದಲ್ಲಿ ಸದನ ಸಮರ ತೀವ್ರವಾಗಲಿದೆ. ಕಳೆದ ವಾರ ಪ್ರಶ್ನೋತ್ತರ ಹಾಗೂ ಬಜೆಟ್ ಮಂಡನೆಯಲ್ಲಿ ಮುಳುಗಿದ್ದ ಸರ್ಕಾರಕ್ಕೆ ಇವತ್ತು ದೋಸ್ತಿ ಪಡೆ ಅಸಲಿ ಚಿತ್ರಣ ತೋರಿಸಲಿವೆ. ಶತಾಯಗತಾಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ರಣತಂತ್ರವನ್ನೇ ರೂಪಿಸಿವೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನೇ ಟಾರ್ಗೆಟ್ ಮಾಡಿವೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಸಿದ್ದರಾಮಯ್ಯ. ಮೋಡಾ ಕೇಸ್ನಲ್ಲಿ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿರೋದನ್ನ ದೋಸ್ತಿಗಳು ಪ್ರಶ್ನೆ ಮಾಡಲಿವೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದ ಬಗ್ಗೆ ಕಿಡಿಕಾರಲಿವೆ. ಗ್ಯಾರಂಟಿಗಳಿಗೆ ದಲಿತರ 25,000 ಕೋಟಿ ಹಣ ಬಳಕೆ ಆರೋಪ ಹಾಗೂ ಬಿಜೆಪಿ ಅವಧಿಯಲ್ಲಿ ಆರಂಭಿಸಿದ 9 ವಿವಿಗಳ ಸ್ಥಗಿತಗೊಳಿಸಿದ್ದನ್ನೇ ಪ್ರಸ್ತಾಪಿಸಲಿವೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡದೆ ತಿರಸ್ಕಾರ. ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಕಡೆಗಣನೆಯನ್ನ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಲು ನಿರ್ಧರಿಸಿದ್ದಾರೆ. ಇದಿಷ್ಟೇ ಅಲ್ಲ, ಡಿಸಿಎಂ ಡಿಕೆಶಿಯನ್ನ ಹಣಿಯೋಕೆ ದೋಸ್ತಿ ಪಡೆ ಮಾಸ್ಟರ್ ಪ್ಲಾನ್ ಮಾಡಿವೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಡಿಸಿಎಂ ಡಿಕೆಶಿ.
ಡಿಸಿಎಂ ಡಿಕೆಶಿಯ ಕನಸಿನ ಯೋಜನೆ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಗೆ ದೋಸ್ತಿ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಲಿದ್ದಾರೆ. ಸದ್ಯ ಬೆಂಗಳೂರು ವಾರ್ಡ್ಗಳ ಕ್ಷೇತ್ರ ವಿಂಗಡಣೆ ಕೈಬಿಟ್ಟು ಹಳೆಯ 198 ವಾರ್ಡ್ಗಳಿಗೆ ಬಿಬಿಎಂಪಿ ಚುನಾವಣೆ ನಡೆಸುವುದಕ್ಕೆ ಪಟ್ಟು ಹಿಡಿಯಲಿದ್ದಾರೆ. 40,000 ಕೋಟಿ ಮೊತ್ತದ ಟನಲ್ ಪ್ರಾಜೆಕ್ಟ್ ಅವೈಜ್ಞಾನಿಕ ಎಂದು ವಿರೋಧ. ಮೆಟ್ರೋ ಟಿಕೆಟ್ ದರ ಏರಿಕೆ ವಾಪಸ್ಗೆ ಒತ್ತಾಯ. ಬೆಂಗಳೂರು ಅಭಿವೃದ್ಧಿ ಕಡೆಗಣನೆ. ಮೂಲ ಸೌಕರ್ಯ ಕೊರತೆ. ಜಯನಗರ ಶಾಸಕ ಸೇರಿ ಬೆಂಗಳೂರು ಶಾಸಕರಿಗೆ ಸೂಕ್ತ ಅನುದಾನ ಕೊಡದೆ ತಾರತಮ್ಯ ಮಾಡುತ್ತಿರುವುದಕ್ಕೆ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಪರಮೇಶ್ವರ್. ರಾಜ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ವೈಫಲ್ಯ ಕಂಡಿದ್ದಾರೆ. ಅದರಲ್ಲೂ ಕೊಪ್ಪಳ ಗ್ಯಾಂಗ್ ರೇಪ್ ಪ್ರಕರಣವಂತೂ ಪರಮೇಶ್ವರರನ್ನ ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಲಿದೆ. ಹೀಗಾಗಿ ಪರಮೇಶ್ವರ್ ಸದನದಲ್ಲಿ ಉತ್ತರ ನೀಡಬೇಕಾದ ಅನಿವಾರ್ಯತೆ ಇರಲಿದೆ. ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ನಿಲುವಳಿ ಸೂಚನೆ ಮಂಡಿಸುವುದಕ್ಕೆ ದೋಸ್ತಿಗಳು ತಯಾರಿಯನ್ನ ನಡೆಸಿದ್ದಾರೆ. ಸದನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಗದ್ದಲ ಕೋಲಾಹಲ ನಡೆಯುವುದಂತೂ ಪಕ್ಕಾ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಒಂದು ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ಕೆಪಿಎಸ್ಸಿ ಹಗರಣ, ಬಸ್ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆ ಆಗಿದೆ. ಜೊತೆಗೆ 9 ವಿವಿಗಳನ್ನ ಮುಚ್ಚೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನುವಂತಹ ಪ್ರಮುಖ ಅಸ್ತ್ರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಾರಂತೆ. ಇದಕ್ಕೆ ಅಂತಾನೆ ತ್ರಿಸೂತ್ರ ಸಿದ್ಧವಾಗಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನಿಂದ ಬಜೆಟ್ ಅಧಿವೇಶನ ಸಮರ ತೀವ್ರ. ಸರ್ಕಾರವನ್ನ ಕಟ್ಟಿ ಹಾಕಲು ದೋಸ್ತಿಗಳ ತ್ರಿಸೂತ್ರ ಸಮರ. ಇಂದಿನಿಂದ ಬಜೆಟ್ ಅಧಿವೇಶನದಲ್ಲಿ ಸದನ ಸಮರ ತೀವ್ರವಾಗಲಿದೆ. ಕಳೆದ ವಾರ ಪ್ರಶ್ನೋತ್ತರ ಹಾಗೂ ಬಜೆಟ್ ಮಂಡನೆಯಲ್ಲಿ ಮುಳುಗಿದ್ದ ಸರ್ಕಾರಕ್ಕೆ ಇವತ್ತು ದೋಸ್ತಿ ಪಡೆ ಅಸಲಿ ಚಿತ್ರಣ ತೋರಿಸಲಿವೆ. ಶತಾಯಗತಾಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ರಣತಂತ್ರವನ್ನೇ ರೂಪಿಸಿವೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನೇ ಟಾರ್ಗೆಟ್ ಮಾಡಿವೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಸಿದ್ದರಾಮಯ್ಯ. ಮೋಡಾ ಕೇಸ್ನಲ್ಲಿ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿರುವುದನ್ನ ದೋಸ್ತಿಗಳು ಪ್ರಶ್ನೆ ಮಾಡಲಿವೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದ ಬಗ್ಗೆ ಕಿಡಿಕಾರಲಿವೆ. ಗ್ಯಾರಂಟಿಗಳಿಗೆ ದಲಿತರ 25,000 ಕೋಟಿ ಹಣ ಬಳಕೆ ಆರೋಪ ಹಾಗೂ ಬಿಜೆಪಿ ಅವಧಿಯಲ್ಲಿ ಆರಂಭಿಸಿದ 9 ವಿವಿಗಳ ಸ್ಥಗಿತಗೊಳಿಸಿದ್ದನ್ನೇ ಪ್ರಸ್ತಾಪಿಸಲಿವೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡದೆ ತಿರಸ್ಕಾರ. ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಕಡೆಗಣನೆಯನ್ನ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಲು ನಿರ್ಧರಿಸಿದ್ದಾರೆ. ಇದಿಷ್ಟೇ ಅಲ್ಲ, ಡಿಸಿಎಂ ಡಿಕೆಶಿಯನ್ನ ಹಣಿಯೋಕೆ ದೋಸ್ತಿ ಪಡೆ ಮಾಸ್ಟರ್ ಪ್ಲಾನ್ ಮಾಡಿವೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಡಿಸಿಎಂ ಡಿಕೆಶಿ. ಡಿಸಿಎಂ ಡಿಕೆಶಿಯ ಕನಸಿನ ಯೋಜನೆ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಗೆ ದೋಸ್ತಿ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಲಿದ್ದಾರೆ. ಸದ್ಯ ಬೆಂಗಳೂರು ವಾರ್ಡ್ಗಳ ಕ್ಷೇತ್ರ ವಿಂಗಡಣೆ ಕೈಬಿಟ್ಟು ಹಳೆಯ 198 ವಾರ್ಡ್ಗಳಿಗೆ ಬಿಬಿಎಂಪಿ ಚುನಾವಣೆ ನಡೆಸುವುದಕ್ಕೆ ಪಟ್ಟು ಹಿಡಿಯಲಿದ್ದಾರೆ. 40,000 ಕೋಟಿ ಮೊತ್ತದ ಟನಲ್ ಪ್ರಾಜೆಕ್ಟ್ ಅವೈಜ್ಞಾನಿಕ ಎಂದು ವಿರೋಧ. ಮೆಟ್ರೋ ಟಿಕೆಟ್ ದರ ಏರಿಕೆ ವಾಪಸ್ಗೆ ಒತ್ತಾಯ. ಬೆಂಗಳೂರು ಅಭಿವೃದ್ಧಿ ಕಡೆಗಣನೆ. ಮೂಲ ಸೌಕರ್ಯ ಕೊರತೆ. ಜಯನಗರ ಶಾಸಕ ಸೇರಿ ಬೆಂಗಳೂರು ಶಾಸಕರಿಗೆ ಸೂಕ್ತ ಅನುದಾನ ಕೊಡದೆ ತಾರತಮ್ಯ ಮಾಡುತ್ತಿರುವುದಕ್ಕೆ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಪರಮೇಶ್ವರ್. ರಾಜ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ವೈಫಲ್ಯ ಕಂಡಿದ್ದಾರೆ. ಅದರಲ್ಲೂ ಕೊಪ್ಪಳ ಗ್ಯಾಂಗ್ ರೇಪ್ ಪ್ರಕರಣವಂತೂ ಪರಮೇಶ್ವರರನ್ನ ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಲಿದೆ. ಹೀಗಾಗಿ ಪರಮೇಶ್ವರ್ ಸದನದಲ್ಲಿ ಉತ್ತರ ನೀಡಬೇಕಾದ ಅನಿವಾರ್ಯತೆ ಇರಲಿದೆ. ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ನಿಲುವಳಿ ಸೂಚನೆ ಮಂಡಿಸುವುದಕ್ಕೆ ದೋಸ್ತಿಗಳು ತಯಾರಿಯನ್ನ ನಡೆಸಿದ್ದಾರೆ. ಸದನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಗದ್ದಲ ಕೋಲಾಹಲ ನಡೆಯುವುದಂತೂ ಪಕ್ಕಾ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರ ಸಾರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಒಂದು ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ಕೆಪಿಎಸ್ಸಿ ಹಗರಣ, ಬಸ್ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆ ಆಗಿದೆ. ಜೊತೆಗೆ 9 ವಿವಿಗಳನ್ನ ಮುಚ್ಚೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನುವಂತಹ ಪ್ರಮುಖ ಅಸ್ತ್ರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಾರಂತೆ. ಇದಕ್ಕೆ ಅಂತಾನೆ ತ್ರಿಸೂತ್ರ ಸಿದ್ಧವಾಗಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನಿಂದ ಬಜೆಟ್ ಅಧಿವೇಶನ ಸಮರ ತೀವ್ರ. ಸರ್ಕಾರವನ್ನ ಕಟ್ಟಿ ಹಾಕಲು ದೋಸ್ತಿಗಳ ತ್ರಿಸೂತ್ರ
ಸಮರ ಎಂದಿನಿಂದ ಬಜೆಟ್ ಅಧಿವೇಶನದಲ್ಲಿ ಸದನ ಸಮರ ತೀವ್ರವಾಗಲಿದೆ. ಕಳೆದ ವಾರ ಪ್ರಶ್ನೋತ್ತರ ಹಾಗೂ ಬಜೆಟ್ ಮಂಡನೆಯಲ್ಲಿ ಮುಳುಗಿದ್ದ ಸರ್ಕಾರಕ್ಕೆ ಇವತ್ತು ದೋಸ್ತಿ ಪಡೆ ಅಸಲಿ ಚಿತ್ರಣ ತೋರಿಸಲಿವೆ. ಶತಾಯಗತಾಯ ಸರ್ಕಾರವನ್ನ ಕಟ್ಟಿಹಾಕೋಕೆ ರಣತಂತ್ರವನ್ನೇ ರೂಪಿಸಿವೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನೇ ಟಾರ್ಗೆಟ್ ಮಾಡಿವೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಸಿದ್ದರಾಮಯ್ಯ. ಮೋಡಾ ಕೇಸ್ನಲ್ಲಿ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿರೋದನ್ನ ದೋಸ್ತಿಗಳು ಪ್ರಶ್ನೆ ಮಾಡಲಿವೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದ ಬಗ್ಗೆ ಕಿಡಿಕಾರಲಿವೆ. ಗ್ಯಾರಂಟಿಗಳಿಗೆ ದಲಿತರ 25,000 ಕೋಟಿ ಹಣ ಬಳಕೆ ಆರೋಪ ಹಾಗೂ ಬಿಜೆಪಿ ಅವಧಿಯಲ್ಲಿ ಆರಂಭಿಸಿದ 9 ವಿವಿಗಳ ಸ್ಥಗಿತಗೊಳಿಸಿದ್ದನ್ನೇ ಪ್ರಸ್ತಾಪಿಸಲಿವೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡದೆ ತಿರಸ್ಕಾರ. ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಕಡೆಗಣನೆಯನ್ನ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಲು ನಿರ್ಧರಿಸಿದ್ದಾರೆ. ಇದಿಷ್ಟೇ ಅಲ್ಲ, ಡಿಸಿಎಂ ಡಿಕೆಶಿಯನ್ನ ಹಣಿಯೋಕೆ ದೋಸ್ತಿ ಪಡೆ ಮಾಸ್ಟರ್ ಪ್ಲಾನ್ ಮಾಡಿವೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಡಿಸಿಎಂ ಡಿಕೆಶಿ. ಡಿಸಿಎಂ ಡಿಕೆಶಿಯ ಕನಸಿನ ಯೋಜನೆ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಗೆ ದೋಸ್ತಿ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಲಿದ್ದಾರೆ. ಸದ್ಯ ಬೆಂಗಳೂರು ವಾರ್ಡ್ಗಳ ಕ್ಷೇತ್ರ ವಿಂಗಡಣೆ ಕೈಬಿಟ್ಟು ಹಳೆಯ 198 ವಾರ್ಡ್ಗಳಿಗೆ ಬಿಬಿಎಂಪಿ ಚುನಾವಣೆ ನಡೆಸುವುದಕ್ಕೆ ಪಟ್ಟು ಹಿಡಿಯಲಿದ್ದಾರೆ. 40,000 ಕೋಟಿ ಮೊತ್ತದ ಟನಲ್ ಪ್ರಾಜೆಕ್ಟ್ ಅವೈಜ್ಞಾನಿಕ ಎಂದು ವಿರೋಧ. ಮೆಟ್ರೋ ಟಿಕೆಟ್ ದರ ಏರಿಕೆ ವಾಪಸ್ಗೆ ಒತ್ತಾಯ. ಬೆಂಗಳೂರು ಅಭಿವೃದ್ಧಿ ಕಡೆಗಣನೆ. ಮೂಲ ಸೌಕರ್ಯ ಕೊರತೆ. ಜಯನಗರ ಶಾಸಕ ಸೇರಿ ಬೆಂಗಳೂರು ಶಾಸಕರಿಗೆ ಸೂಕ್ತ ಅನುದಾನ ಕೊಡದೆ ತಾರತಮ್ಯ ಮಾಡುತ್ತಿರುವುದಕ್ಕೆ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ. ದೋಸ್ತಿ ತ್ರಿಸೂತ್ರವೇನು? ಟಾರ್ಗೆಟ್ ಪರಮೇಶ್ವರ್. ರಾಜ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ವೈಫಲ್ಯ ಕಂಡಿದ್ದಾರೆ. ಅದರಲ್ಲೂ ಕೊಪ್ಪಳ ಗ್ಯಾಂಗ್ ರೇಪ್ ಪ್ರಕರಣವಂತೂ ಪರಮೇಶ್ವರರನ್ನ ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಲಿದೆ. ಹೀಗಾಗಿ ಪರಮೇಶ್ವರ್ ಸದನದಲ್ಲಿ ಉತ್ತರ ನೀಡಬೇಕಾದ ಅನಿವಾರ್ಯತೆ ಇರಲಿದೆ. ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ನಿಲುವಳಿ ಸೂಚನೆ ಮಂಡಿಸುವುದಕ್ಕೆ ದೋಸ್ತಿಗಳು ತಯಾರಿಯನ್ನ ನಡೆಸಿದ್ದಾರೆ. ಸದನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಗದ್ದಲ ಕೋಲಾಹಲ ನಡೆಯುವುದಂತೂ ಪಕ್ಕಾ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.